The Rothschilds were trying to start a world war because the Zionist International Congress at Basel, Switzerland has called for 3 world wars. At the end of the 3rd World War, they would control the entire world. 1 billion Christians are fighting a war to the death against 1 billion Muslims, which will leave Israel in charge of the world, which was predicted at the 6th International Zionist Congress in Basel, Switzerland in 1896. After the Zionist Congress in 1896, you had World War I, World War II, and now we have World War III. ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರಲ್ಲ, 1896 ಅಲ್ಲೇ ಇಂಥದ್ದನ್ನ ಪ್ಲಾನ್ ಮಾಡಿದ್ರು. World War I, World War II ಅಂಡ್ World War III. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್. ಜನಸಂಖ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಒಂದು ಧರ್ಮದ ಜನಸಂಖ್ಯೆ ಅತಿಯಾಗಿ ಬೆಳೀತಾ ಇತ್ತು. ಅದು ಇವ್ರಿಗೆ ಗೊತ್ತಾಯಿತು. ಅದಕ್ಕೋಸ್ಕರನೇ ವರ್ಲ್ಡ್ ವಾರ್ಗಳನ್ನ ಪ್ಲಾನ್ ಮಾಡಿ ಅಲ್ಲಿ ಜನಸಂಖ್ಯೆ ಕಡಿಮೆ ಮಾಡೋದು ಪ್ಲಾನ್ ಮಾಡಿದ್ರ ಅಂತ ಅನ್ಸೋದಿಲ್ವಾ? ಎಷ್ಟೋ ವಿಷಯಗಳು ಈ ತರ ಇದೆ, ಆದ್ರೆ ನಮಗ್ ಗೊತ್ತಿರೋದಿಲ್ಲ ಅಷ್ಟೇ. ನಮಗ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳು ಅಂತ ಅಲ್ಲ. ಈ ವ್ಯಕ್ತಿ ಹೇಳ್ತಾ ಇರೋದು ಅದೇ. World War I ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಇದೆಲ್ಲ ಕೂಡ ಪ್ರೀ ಪ್ಲಾನ್ಡ್. ಯಾವಾಗ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತು, ಅದನ್ನ ಮಾಡ್ತಾರೆ. ಆದ್ರೆ ನಮ್ಗೆ ಸುಮ್ನೆ ತೋರಿಸ್ತಾರೆ ಒಂದು ಪಿಕ್ಚರ್ನ, ನಾವು ಅದೇ ಸತ್ಯ ಅನ್ಕೊಂಡ್ ಬದುಕ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಇಲ್ಲೊಂದು ಪೋಸ್ಟ್ ಕಳಿಸ್ತಾರೆ. ಈ ಪೋಸ್ಟ್ ಅಲ್ಲಿ ತೋರಿಸ್ತಾರೆ ನೋಡಿ, ಭಗವಂತ ಅನ್ನೋನ್ ಮೇಲ್ಗಡೆ ಕೂತಿದ್ರೆ ಅವ್ನ ಕೆಳಗಡೆ ಕೆಲವಷ್ಟು ಅಧಿಕಾರಿಗಳು, ಇಲ್ಲ ಕೆಲವಷ್ಟು ರಾಯಲ್ ಫ್ಯಾಮಿಲಿಗಳು, ಇನ್ನ ಫ್ರೀಮೇಸನ್ಸ್ ಗ್ರೂಪ್ಗಳು, ಇನ್ನ ವರ್ಲ್ಡ್ ಎಲೈಟ್ಸು ಮತ್ತೆ ಗೌರ್ನಮೆಂಟ್ಗಳು, ಅಂದ್ರೆ ರಿಚೆಸ್ಟ್ ಪರ್ಸನ್ಸ್ಗಳು, ಗೌರ್ನಮೆಂಟ್ಗಳು, ಇವರೆಲ್ಲರ ಕಂಟ್ರೋಲ್ ಅಲ್ಲಿ ಸಾಮಾನ್ಯ ಜನ ಬದುಕ್ತಾ ಇರ್ತೀವಿ. ಹೇಗೆ ಅಂದ್ರೆ, ನಾವು ಆಕ್ಟರ್ಸ್ಗಳನ್ನ ಫಾಲೋ ಮಾಡ್ತೀವಿ, ಇಲ್ಲ ಸಿಂಗರ್ಸ್ಗಳನ್ನ ಫಾಲೋ ಮಾಡ್ತೀವಿ, ಸ್ಪೋರ್ಟ್ಸ್ ಮ್ಯಾನ್ಸ್ಗಳನ್ನ, ಇಲ್ಲ ಮೀಡಿಯಾದಲ್ಲಿ ಏನ್ ಬರುತ್ತೆ ಅದೇ ಸತ್ಯ ಅಂತ ನಂಬಿಕೊಂಡು ಬದುಕ್ತೀವಿ. ಇವನ್ನೆಲ್ಲ ಅವರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಪ್ರಪಂಚನ ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡೋಗಿ ನಿಲ್ಲಿಸ್ಬೋದು ಅನ್ನೋದು ಅವ್ರಿಗೆ ಗೊತ್ತಿತ್ತು. World War I ಆಗ್ಬೋದು, World War II ಆಗ್ಬೋದು, ಇಲ್ಲ World War III ಈಗ ನಡೆಯುತ್ತೆ ಅಂತ ಹೇಳ್ತಾ ಇದೀವಲ್ಲ, ಅದಾಗಬಹುದು. ಮೀಡಿಯಾ ಒಂದು ಇಲ್ಲ ಅಂದ್ರೆ World War III ಆಗೋದೇ ಇಲ್ಲ ಅಂತಾನೆ ಅವರು ಹೇಳ್ತಾ ಇರೋದು. ಅಂದ್ರೆ ನಾವು ಮೀಡಿಯಾದಲ್ಲಿ ಉಬ್ಬೇರ್ಸೋ ಕೆಲಸಗಳನ್ನ ಮಾಡ್ತೀವಿ, ಇಲ್ದೇ ಇರೋ ಕಥೆಗಳನ್ನ ಹುಟ್ಟಾಕೋ ಕೆಲಸ ಮಾಡ್ತೀವಿ. ಈ ತರ ನಾಳೆ ಆಗೋಗುತ್ತೇನೋ ಅಂತ ಮೀಡಿಯಾ ಮೂಲಕ, ಮೇ ಬಿ ನ್ಯೂಸ್ ಪೇಪರ್ ಆಗ್ಬೋದು, ಇಲ್ಲ ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್, ಇಲ್ಲ ಬೇರೆ ಯಾವ್ದಾದ್ರು ಆಗ್ಬೋದು, ರೇಡಿಯೋ ಆಗ್ಬೋದು, ಮೀಡಿಯಾ ಅಂತ ಕನ್ಸಿಡರ್ ಮಾಡಿ. ಸೋಷಿಯಲ್ ಮೀಡಿಯಾ ಏನಿದೆ ಇದು ಇವತ್ತು ಆ ಕೆಲಸ ಮಾಡ್ತಾ ಇದೆ. ಯುದ್ಧಗಳು ಕ್ರಿಯೇಟ್ ಆಗ್ತಾ ಇರೋದೇ ಸೋಷಿಯಲ್ ಮೀಡಿಯಾದಿಂದ. ಅದಕ್ಕೆ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಫ್ಯಾಮಿಲಿಗಳು, ಶ್ರೀಮಂತರು ಅವ್ರ ಅನುಕೂಲಕ್ಕೆ ಬೇಕಾದಾಗ, ಈಗ ಎಕ್ಸಾಂಪಲ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಬೇಕು, ಇಲ್ಲ ಗ್ಯಾಸ್ ರೇಟ್ ಜಾಸ್ತಿ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಮಾಡಿದ್ರೆ ಜನ ಸರ್ಕಾರದ ವಿರುದ್ಧ ಅಪೋಸ್ ಆಗ್ತಾರೆ, ಇಲ್ಲ ಬೇರೆ ಏನೇನೋ ಮಾಡ್ಕೊಳ್ತಾರೆ. ಅದ್ರ ಬದಲು ಈ ತರ ವಾರ್ ಸಣ್ಣದಾಗಿ ಕ್ರಿಯೇಟ್ ಆಯ್ತು ಅಂದ್ರೆ ಸಾಕು, ರೇಟ್ ರೈಸ್ ಮಾಡ್ಬಿಡ್ಬೋದು. ಒಂದು ಸಲ ರೈಸ್ ಆಗಿದ್ದ ರೇಟನ್ನ ಯಾರು ಕೂಡ ಕಡಿಮೆ ಮಾಡೋದಕ್ಕೆ ಹೋಗೋದಿಲ್ಲ. ವಾರ್ ನಿಂತೋಗ್ಲಿ, ಅದೇ ರೇಟ್ ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ. ಈಗ 1000 ರೂಪಾಯಿ ಇರೋ ಸಿಲಿಂಡರ್ನ ವಾರ್ ಶುರು ಆಯ್ತು ಅಂತ 2000 ರೂಪಾಯಿ ಮಾಡಿದ್ರು ನಾವು ಆಪ್ಷನ್ ಇಲ್ಲ, ಬದುಕೋಬೇಕು, ಏನು ಮಾಡೋಕ್ಕಾಗಲ್ಲ, ಸಿಲಿಂಡರ್ ತಗೊಳ್ತೀವಿ, ಬದುಕ್ತೀವಿ. ಅದು ವಾರ್ ನಿಂತೋಯ್ತು, ವಾರ ಎಲ್ಲ ಮುಗಿದೋಯ್ತು ಅಂದಾಗ ಸಿಲಿಂಡರ್ ರೇಟು ಅಷ್ಟೇ ಮಾಡ್ತಾ ಇದ್ದಾರೆ. ಏನೋ ಸರ್ಕಾರದ ಕಡೆಯಿಂದ 50 ರೂಪಾಯಿ ಕಡಿಮೆ ಮಾಡ್ತೀವಿ, ಬಿಡಪ್ಪ ನಮ್ಮ ಸರ್ಕಾರ ಏನೋ 50 ರೂಪಾಯಿ ಕಡಿಮೆ ಮಾಡ್ಬಿಡ್ತು ಅಂತ ನಾವು ಬದುಕ್ತೀವಿ. ಅದೇ ಶ್ರೀಮಂತರು ಮಾಡ್ತಾ ಇರೋದು. ಅವ್ರು ಬದುಕಬೇಕು ಅಂದ್ರೆ, ಅವ್ರು ದುಡ್ಡು ಮಾಡ್ಬೇಕು ಅಂದ್ರೆ, ಈ ಕೆಳಗಡೆ ಲೈನ್ ಇದೆಯಲ್ಲ, ಬೌಂಡ್ರಿ ಲೈನ್ ತೋರಿಸ್ತಾರೆ ನೋಡಿ, ಆಕ್ಟರ್ಸ್ಗಳನ್ನ, ಸಿಂಗರ್ಸ್ಗಳನ್ನ, ಇಲ್ಲ ಸ್ಪೋರ್ಟ್ಸ್ ಇವ್ರನ್ನ, ಇಲ್ಲ ಮೀಡಿಯಾನ ಇಟ್ಕೊಂಡು ಶ್ರೀಮಂತರು ಇಲ್ಲ ಗೌರ್ನಮೆಂಟ್ಗಳು ಆಟ ಆಡ್ತಾ ಇದೆ. ಈ ಗೌರ್ನಮೆಂಟ್ ಯಾರ ಕಂಟ್ರೋಲ್ ಅಲ್ಲಿ ಇದೆ ಅಂತ ತೋರಿಸ್ತಾರೆ ನೋಡಿ, ರಾಯಲ್ ಫ್ಯಾಮಿಲಿ, ಶ್ರೀಮಂತರು ಇದ್ರಲ್ಲಿ ಬದುಕ್ತಾ ಇರೋರು. ಇನ್ನು ಬೇರೆ ಸೀಕ್ರೆಟ್ ಗ್ರೂಪ್ಸ್ಗಳು, ಸೀಕ್ರೆಟ್ ಸೊಸೈಟಿಗಳು ಅವರ ಕಂಟ್ರೋಲ್ಗಳಲ್ಲಿದೆ. ಇದೆಲ್ಲ ಕೂಡ ರಾತ್ಸ್ಚೈಲ್ಡ್, ರಾಕ್ಫೆಲ್ಲರ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದು ಅದೇ. ರಾತ್ಸ್ಚೆಲ್ಲರ್ ಏನಿದ್ದಾರೆ ಇಲ್ಲಿ ತೋರಿಸ್ತಾರೆ ನೋಡಿ, ರಾತ್ಸ್ಚೈಲ್ಡ್ ಇವರ ಫ್ಯಾಮಿಲಿ ಏನಿದೆ, World War I, World War II, World War III ಪ್ಲಾನ್ ಮಾಡಿದ್ರು ಅಂತ ಪ್ರೀ ಪ್ಲಾನ್ಡ್ ಆಕ್ಟಿವಿಟಿ. ಈಗ ನಾವು ಬದುಕ್ತಾ ಇದೀವಿ ಅಷ್ಟೇ, ಸುಮ್ನೆ ಆಗ್ತಾ ಇಲ್ಲ ಯುದ್ಧ. ಇದೆಲ್ಲ ಪ್ರೀ ಪ್ಲಾನ್ಡ್, ಅಂದ್ರೆ ಮೊದಲೇ ಡಿಸೈಡ್ ಮಾಡಿದ್ದು ಈಗ ನಡೀತಾ ಇದೆ. ಯಾರ ಕಡೆಯಿಂದ? ರಾತ್ಸ್ಚೈಲ್ಡ್ ಆಗ್ಬೋದು, ರಾಕ್ಫೆಲ್ಲರ್ ಆಗ್ಬೋದು. ಒಟ್ನಲ್ಲಿ ಇವ್ರು ಹೇಳೋದೇನು, ಶ್ರೀಮಂತರು, ಪ್ರಪಂಚದ 13 ಫ್ಯಾಮಿಲಿಗಳಾಗ್ಬೋದು, ಇಲ್ಲ ಇನ್ನ ಬೇರೆ ಫ್ಯಾಮಿಲಿಗಳು ಈಗ ಆ ಗ್ರೂಪ್ ಸೇರ್ಕೊಳ್ತಾ ಇದೆ. ಅದಕ್ಕೆ ಇಲ್ಲಿ ಬೇರೆದೆಲ್ಲ ತೋರಿಸಿದ್ರು, ರಾಯಲ್ ಫ್ಯಾಮಿಲೀಸ್ ಅಂತ ತೋರಿಸ್ತಾರೆ. ಅದನ್ನ ಬಿಟ್ಟು ವರ್ಲ್ಡ್ ಎಲೈಟ್ಸ್ ಅಂಡ್ ಗವರ್ನಮೆಂಟ್ಸ್, ಅಂದ್ರೆ ತುಂಬಾ ರಿಚೆಸ್ಟ್ ಪೀಪಲ್ಸ್ಗಳು ನಮ್ಮ ದೇಶದಲ್ಲೂ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಒಂದು ಕಮ್ಯುನಿಟಿ ಮಾಡ್ಕೊಂಡಿದ್ದಾರೆ, ಒಂದು ಗ್ರೂಪ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಕಂಟ್ರೋಲ್ ನಲ್ಲಿ ಪ್ರಪಂಚ ನಡಿಬೇಕು ಅನ್ನೋದು ಅವರ ಆಸೆ. ಅದು ಇವತ್ತು ನಡೀತಾ ಇದೆ. ಬಟ್ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋ ಇನ್ನೊಂದು ಶಕ್ತಿ ಮೇಲಿದೆ, ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ. ಅವರು ಅದರ ಗುಲಾಮರಾಗಿದ್ದಾರೆ.
ಈ ಕೆಳಗಡೆ ಇರೋರು ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಿ. ಫಾಲೋವರ್ಸ್ ಆಗಿದೀವೋ ಇಲ್ಲ, ಅವರು ಅದ್ನ ಹೇಳೋ ಪ್ರಕಾರ ಧರ್ಮಗುರುಗಳಾಗಿರ್ಬೋದು, ಸ್ಪಿರಿಚುಯಾಲಿಟಿನಲ್ಲಿ ಇರ್ಬೋದು, ಇಲ್ಲ ಆಕ್ಟರ್ಸ್ ಆಗಿರ್ಬೋದು, ನಾವು ಯಾರನ್ನೋ ಒಬ್ರನ್ನ ಫಾಲೋ ಮಾಡ್ತಾ ಇರ್ತೀವಿ, ಅವ್ರನ್ನೇ ನಂಬ್ಕೊಂಡು ಇದೇ ಸತ್ಯ ಅನ್ಕೊಂಡು ಬದುಕ್ತೀವಿ. ಇದೇ ನಾವು ಮಾಡ್ತಾ ಇರೋದು ತಪ್ಪಾ ಸರಿನಾ? ಅದನ್ನೇ ಹೇಳಿದ್ದು. ಎಷ್ಟೋ ವಿಷಯಗಳು ನಮಗ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನಾವು ಸುಳ್ಳು ಅನ್ಕೊಂಡ್ಬಿಡ್ತೀವಿ. ಆದ್ರೆ ನಮಗ್ ಗೊತ್ತಿಲ್ಲದೆ ಇರೋ ವಿಷಯಗಳು ಎಷ್ಟೆಷ್ಟು ನಮ್ಮ ಹಿಂದೆ ನಡೀತಾ ಇರುತ್ತೆ ಸೀಕ್ರೆಟ್ ಆಗಿ. ಆದ್ರೆ ಮೀಡಿಯಾ ಮೂಲಕ ಜನರಿಗೆ ಯಾವುದೋ ಒಂದು ವಿಷಯನ ಈಗ ತೋರಿಸಿ ಪಿಕ್ಚರ್ ತರ ಇದೇ ಸತ್ಯ ಅಂತ ಹೇಳ್ಬಿಟ್ಬಿಟ್ಟಿರ್ತಾರೆ, ನಾವು ಅದೇ ಸತ್ಯ ಅನ್ಕೊಂಡ್ ಬದುಕ್ತಾ ಇರ್ತೀವಿ. ಅಷ್ಟೇ ವ್ಯತ್ಯಾಸ. ಯಾವ್ದು ನಂಬಬೇಕು, ಯಾವ್ದೊಂದು ಬಿಡಬೇಕು ಅನ್ನೋ ಜ್ಞಾನನೂ ನಮ್ಮ ತಲೆಯಿಂದ ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ಇದೇ ಸತ್ಯ ಅನ್ನೋ ಹಾಗೆ ಒಂದು ಎಜುಕೇಶನ್ ಸಿಸ್ಟಮ್ ತಂದ್ರು. ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ರು, ನಾವ್ ಇದನ್ನೇ ಓದಬೇಕು, ಮ್ಯಾಥ್ಸ್ ಓದಬೇಕು, ಫಿಸಿಕ್ಸ್ ಓದಬೇಕು, ಇಂಗ್ಲಿಷ್ ಓದಬೇಕು, ಸೈನ್ಸ್ ಓದಬೇಕು. ನನ್ಗದ್ರ ಅವಶ್ಯಕತೆನೇ ಇಲ್ಲ, ಆದ್ರೂ ನಾನು ಇದನ್ನ ಓದ್ಲೇಬೇಕು. ಯಾಕೆ ನನ್ಗದು ಬೇಕು? ಓಕೆ, ಬೇಸಿಕ್ ಬೇಕು. ಆ ಬೇಸಿಕ್ ಬಿಟ್ಟು ಬೇರೆ ಬೇರೆದೆಲ್ಲ ನಮ್ಮ ತಲೆ ತುಂಬ್ತಾ ಹೋಗ್ತಾರೆ. ವರ್ಕ್ 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 ಅದಾದ ಮೇಲೆ ವರ್ಕ್ 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 ಅಂತ ಇನ್ನೊಂದು ತಲೆ ತುಂಬ್ತಾ ಹೋಗ್ತಾರೆ. ಕೊನೆಗೆ ಆಸ್ತಿ ಮಾಡು, ಮನೆ ಕಟ್ಕೋ, ಇದ್ರಲ್ಲೇ ನಮ್ಮ ಲೈಫ್ನ ಕಳೆದು ಬಿಡ್ತಾರೆ. ಒಟ್ಟಿನಲ್ಲಿ ಗುಲಾಮಗಿರಿ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದು ಎಜುಕೇಶನ್ ಸಿಸ್ಟಮ್ ಅದೇ ಫ್ಯಾಮಿಲಿ ತಂದಿದ್ದು. 1903ರಲ್ಲಿ ಬದಲಾಯಿಸಿದಂತ ಎಜುಕೇಶನ್ ಸಿಸ್ಟಮ್. ಓವರ್ ಆಲ್ ಆಗಿ ನಾವೇನಾಗಿದ್ದೀವಿ, ಅವರ ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಅವರ ಕಂಟ್ರೋಲ್ ನಲ್ಲಿ ನಾವು ಬದುಕ್ತಾ ಇದೀವಿ. ಯಾವುದೋ ಒಂದು ಫ್ಯಾಮಿಲಿಗಳು ಇಡೀ ಪ್ರಪಂಚನ ಕಂಟ್ರೋಲ್ ಮಾಡ್ತಾ ಇದೆ ಅಂದ್ರೆ ಹೇಗೆ ಲೆಕ್ಕ ಹಾಕೊಳ್ಳಿ. ಅದರಲ್ಲೂ ವಾರ್ಗಳನ್ನು ಅವರೇ ಪ್ಲಾನ್ ಮಾಡ್ತಾರೆ, ವಾರ್ಗಳನ್ನ ಅವರೇ ನಿಲ್ಲಿಸ್ತಾರೆ. ಕಾಯಿಲೆಗಳು, ಪ್ಯಾಂಡಮಿಕ್ಗಳು ಅವರೇ ಪ್ಲಾನ್ ಮಾಡ್ತಾರೆ. ಅದರಿಂದ ಬರುವಂತ ದುಡ್ಡನ್ನು ಅವರೇ ನೆಮ್ಮದಿಯಾಗಿ ತಿಂದು ಖುಷಿಯಾಗಿರ್ತಾರೆ. ಯಾವ ತರ ಬೇಕಾದ್ರೂ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ. ಕಣ್ಮುಂದೆ ನೋಡ್ತಾ ಇದ್ದೀವಿ, ಆದ್ರೂ ನಾವು ನಂಬಲ್ಲ. ಯಾಕೆ? ಸಣ್ಣ ಪುಟ್ಟವ್ರು ಹೇಳಿದ್ರೆ ಇವನ್ನೆಲ್ಲ ಅಯ್ಯೋ ಬಿಡು, ಇವೆಲ್ಲ ಯಾಕೆ ನಮ್ಗೆ ಅಂತ ಸುಮ್ಮನಾಗ್ತೀವಿ. ಅಷ್ಟೇ ಕೇರ್ಲೆಸ್ನೆಸ್ ಅಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಫುಲ್ ಕಣ್ಮುಂದೆ ಇದ್ರು ನಂಬಲ್ಲ ಅಷ್ಟೇ. ನಂಬೋದು, ಬಿಡೋರು ಬಿಡ್ಬೋದು, ತಿಳಿಸೋದು ನಮ್ಮ ಕೆಲಸ. ಆದಷ್ಟು ಸತ್ಯನ ಹುಡ್ಕೋ ಕೆಲಸ ಮಾಡಿ. ಯುದ್ಧ ಬೇಕಾ ಬೇಡವಾ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಮಾಡಿಸ್ಬೇಕು ಅನ್ಕೊಂಡ್ರೆ ಮಾಡಿಸ್ತಾರೆ. ಬೇಡ ಅನ್ನೋರ್ನ ಸೈಡ್ ಗ್ರೂಪ್ ಮಾಡಿ ತೆಳ್ಳಾಕಿ ಕಣ್ಣು ಕಾಣದಂಗೆ ಮರೆಯಾಗೋ ಮಾಡ್ತಾರೆ. ಯಾಕೆಂದ್ರೆ ರೀಸೆಂಟ್ ಆಗಿ ನೋಡಿರ್ಬೋದು, ಎಷ್ಟೆಷ್ಟೋ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನೇ ಕಣ್ಣು ಕಾಣದೇ ಇರೋಂಗೆ ಮರೆ ಮಾಡಿದ್ರು, ಕಿಡ್ನಾಪ್ ಆದ್ರು, ಮಿಸ್ ಆದ್ರು, ಕಳೆದು ಹೋದ್ರು, ಸೂಸೈಡ್ ಮಾಡ್ಕೊಂಡ್ರು ಅಂತ ತೋರಿಸಿ ಒಟ್ಟಿನಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನೇ ಮಾಯ ಮಾಡಿದ್ರು. ಅಂತವ್ರಿಗೆ ಸಣ್ಣ ಪುಟ್ಟವರೆಲ್ಲ ಯಾವ ಲೆಕ್ಕ ಅಲ್ವಾ? ಒಟ್ಟಿನಲ್ಲಿ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಒಂದು ನೆಗೆಟಿವ್ ಶಕ್ತಿ. ಆ ನೆಗೆಟಿವ್ನ ಕಂಟ್ರೋಲ್ ಮಾಡೋದಕ್ಕೆ ಬರುತ್ತೆ ಒಂದು ಪಾಸಿಟಿವ್ ಶಕ್ತಿ ಅಂತ ಎಷ್ಟೋ ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನೆ ಮುಂದೆ ಒಂದು ದಿನ ಒಳ್ಳೇದು ಮಾಡಬಹುದು. ಯಾವತ್ತು ಎಲ್ಲ ಕೇಳ್ಕೊಳ್ತಾ ಇರ್ತೀವೋ ಇದು ಬದಲಾಗಬೇಕು ಅಂತ ಬದಲಾಗುತ್ತೆ. ಅಲ್ಲಿ ತನಕ ಈ ನೆಗೆಟಿವ್ ಶಕ್ತಿ ಪ್ರೆಷರ್ ಏನಿದೆ, ಆ ಪ್ರೆಷರ್ ಅನ್ನೋದು ನಮ್ಮ ಮೇಲೆ ಇದ್ದೇ ಇರುತ್ತೆ. ಅದನ್ನೇ ಕೆಲವೊಬ್ರು ಕರೆದ್ರು ಸೆತಾನ್ ಅಂತ, ಅಂದ್ರೆ ನೆಗೆಟಿವ್ ಕಮಾಂಡರ್ ಕರೆದ್ರು. ಆ ಕಮಾಂಡರ್ನ ತೆಗೆದು ಆ ಜಾಗಕ್ಕೆ ಪಾಸಿಟಿವಿಟಿ ತುಂಬುವಂತ ಕಮಾಂಡರ್ ಇನ್ನ ಬರ್ಬೇಕಾಗಿದೆ ಅಂತ ಕಾಯ್ತಾ ಇದ್ದೀವಿ ತುಂಬಾ ವರ್ಷಗಳಿಂದ. ಎಲ್ಲರೂ ಕೂಡ ಬರಬೇಕು ಅಷ್ಟೇ. ಅದು ಯಾವಾಗ ಬರ್ತಾರೆ ಗೊತ್ತಿಲ್ಲ, ಕಾಯೋ ಕೆಲಸ ನಮ್ದು. ಬಟ್ ಕೇಳ್ಕೊಂಡಷ್ಟು ಬೇಗ ಆಗುತ್ತೆ ಅನ್ನೋದು ಮಾತ್ರ ಸತ್ಯ. ಯಾವಾಗ ಭಗವಂತ ಬಾ ಅಂತ ಕರೆದಷ್ಟು ಬೇಗ ಬರ್ತಾನಂತೆ. ಕೇಳದೇ ಇದ್ರೆ ಯಾವ್ದೂ ಸಿಗೋದಿಲ್ಲ. ಕೇಳ್ಕೊಳ್ಳೋದಕ್ಕೆ ಶುರು ಮಾಡೋಣ. ಬದಲಾಗೋದು ಬರೋದು ಭಗವಂತನ ಬಿಟ್ಟಿದ್ದು. ಎಲ್ಲ ಟೈಮ್ ಲೈನ್ ರನ್ ಆಗಬೇಕು, ಪ್ಲಾನ್ಡ್. ಇವರೊಂದು ಪ್ರೀ ಪ್ಲಾನ್ ಮಾಡಿದ್ರೆ ಅದಕ್ಕೆ ಅವ್ರದ್ದೊಂದು ಮಾಸ್ಟರ್ ಪ್ಲಾನ್ ಇರುತ್ತೆ. ಆ ಮಾಸ್ಟರ್ ಪ್ಲಾನ್ ಪ್ರಕಾರನೇ ಮಾಡಿಸ್ತಾನೆ. ನಾವು ಅದರಲ್ಲಿ ಸಣ್ಣ ಪಾರ್ಟ್ ಅಷ್ಟೇ. ನೇತರದ ಎಷ್ಟೋ ವಿಷಯಗಳು ನಮಗೆ ಗೊತ್ತಿದ್ದೆ ನಡೀತಾ ಇರುತ್ತೆ. ನಾವು ಅದರ ಪಾರ್ಟ್ ಆಗಿರ್ತೀವಿ ಅಷ್ಟೇ. ತಿಳ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಇನ್ನು ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.